ಹಾಯ್, ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬಾ ದಿನಗಳಾಗೋಯ್ತು ನಾನು ವಿಡಿಯೋಸ್ ಮಾಡಿ. ಆಲ್ಮೋಸ್ಟ್ 1.5 ಮಂತ್ ಹತ್ರ ಆಗ್ತಾ ಇದೆ. ಸೊ ಯಾಕೆ ಮಾಡೋಕ್ಕಾಗಿಲ್ಲ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಬೇಕಾದ್ರೆ ತಿಳಿಸ್ತೀನಿ. ಬಟ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅನ್ಸಿದ ಕೂಡಲೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಷಯಗಳ ಬಗ್ಗೆ ತಿಳಿಸಿದ್ದೀನಿ. ಸೊ ನಿನ್ನೆ ನೈಟು ಕೂಡ ನನಗೆ ಒಂದು ವಿಷಯನ ನೋಡಿದೆ. ಸೊ ತುಂಬಾ ದಿನಗಳಿಂದ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತಾನೂ ಇತ್ತು ಕೂಡ. ಅದರಲ್ಲೇ ಸುಮ್ಮನಾದ್ರೆ ಸರಿ ಹೋಗಲ್ಲ. ಸೊ ಅದು ನಾವು ಮಾಡ್ಕೊಂಡಂತ ಮೋಸ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇದ್ರ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಬೇಕು ಅಂತಾನೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ತುಂಬಾ ದಿನಗಳ ಹಿಂದೆ ಅಂತಾನೆ ಹೇಳ್ಬೋದು. ತುಂಬಾ ದಿನಗಳಂದ್ರೆ 2012ನೇ ಇಸ್ವಿಲ್ ನಡೆದಿರೋ ಈ ಸ್ಟೋರಿ ಇದು. ಇದು ಬೇರೆ ಇನ್ಯಾವುದೂ ಅಲ್ಲ. ನಾನು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಅಲ್ಲಿಂದವರೆಗೂನು 2012ರಿಂದ ಆಲ್ಮೋಸ್ಟ್ ಇವಾಗ 2025 ಅಂದ್ರೆ 13 ವರ್ಷಗಳ ಹತ್ತತ್ರ ಆಗೋಯ್ತು. ಆದ್ರೂ ಕೂಡ ಸ್ಟಿಲ್ ಆ ವಿಷಯದ ಬಗ್ಗೆನೇ ಮಾತಾಡ್ತೀವಿ ಅಂತಂದ್ರೆ ಅಲ್ಲಿಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂತಾನೆ ಅರ್ಥ. ಏಕೆ ಅಂತಂದ್ರೆ ಅಲ್ಲಿಗೆ ನ್ಯಾಯ ಸಿಕ್ಕಿ ಅಲ್ಲಿಗೆ ಮತ್ತೆ ಎಷ್ಟೊಂದು ವರ್ಷಗಳಾದ್ಮೇಲೆ ಸ್ವಲ್ಪ ಜನ ಮರೀತಾರೆ. ಬಟ್ 12-13 ವರ್ಷಗಳಾದ್ರೂ ಅದು ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ ಅಲ್ಲಿಗೆ ನ್ಯಾಯ ಸಿಕ್ಕಿಲ್ಲ ಅಂತಾನೆ ಅರ್ಥ. ಬಟ್ ಬೇರೆ ಯಾವುದೋ ಕಡೆ ಅಲ್ಲಿ ಇಲ್ಲಿ ವಿಷಯಗಳಾಗಿದ್ರೆ ಅಲ್ಲಿ ಹಿಂಗಾಗಿದೆ ಅಂತ ಅಂದ್ರೆ ಅವ್ರ ಕಡೆಯಿಂದ ಹಿಂಗಾಗಿದೆ ಅಂತಂದ್ರೆ ಈಸಿಯಾಗಿ ಮರ್ತು ಬಿಡ್ಬೋದಿತ್ತು. ಬಟ್ ನಾವು ಅದನ್ನ ಪುಣ್ಯಕ್ಷೇತ್ರ ಅಂತ ತಿಳ್ಕೊಂತೀವಿ. ನಮ್ಮ ಕಷ್ಟಗಳು ಏನೇ ಇದ್ರು ನಿಮ್ ಪಾದಕ್ಕೆ ಅಂತ ಅರ್ಪಿಸ್ತೀವಿ. ಸೊ ಏನೇ ನಮ್ಮ ಕಷ್ಟಗಳಿದ್ರು ಅಲ್ಲಿ ಹೋಗಿ ನೂರಾರು ಕಿಲೋಮೀಟರ್ ಹೋಗಿ ದರ್ಶನ ಮಾಡ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಮಕ್ಳು ಮರಿ ಕಟ್ಕೊಂಡು ಹೋಗಿ ನಮ್ಮ ಕಷ್ಟಗಳೆಲ್ಲ ನೋಡ್ಕೊಳಪ್ಪ ಅಂತ ದೇವ್ರೇ ಅಂತ ಒಂದಿನ ಎಲ್ಲ ಹೋಗಿ ನಿಂತ್ಕೊಂತೀವಲ್ಲ, ನನ್ಗೆ ಅದು ನೈಟ್ ಎಲ್ಲ ನಂಗೆ ಕುರಿತಾ ಇರೋದು. ಆ ಪುಣ್ಯಕ್ಷೇತ್ರ ಅಕ್ಕಪಕ್ಕ ನಡೀತಾ ಇರೋ ಅನ್ಯಾಯಗಳಿಗೆ ದೇವ್ರಿಗೆ ಕಾಣಿಸ್ತಾ ಇಲ್ಲ ಅಂದ್ಮೇಲೆ ನಾವು ನೂರಾರು ಕಿಲೋಮೀಟರ್ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಮಕ್ಳು ಮರಿ ಎಲ್ಲ ಹೇಳ್ಕೊಂಡು ಹೋಗಿ ನಮ್ ಕಷ್ಟ ನೋಡಪ್ಪ ದೇವ್ರೆ ಅಂತ ಅನ್ಸುದು ದೇವ್ರು ಖಂಡಿತವಾಗ್ಲೂ ಕಾಣಿಸುತ್ತಾ ಅನ್ನೋ ಪ್ರಶ್ನೆ ನನಗೆ ಸ್ಟಾರ್ಟ್ ಆಗಿದೆ. ನಿಮಗ್ ಗೊತ್ತಿಲ್ದಲೇ ಇರೋ ವಿಷಯ ಏನಿಲ್ಲ. ಎಷ್ಟೊಂದ್ ಜನ ಯೂಟ್ಯೂಬರ್ಸು ಈ ವಿಡಿಯೋಸ್ ಬಗ್ಗೆ ಮಾಡಿದ್ದಾಯ್ತು, ಮಾತಾಡಿದ್ದಾಯ್ತು, ಆ ವಿಡಿಯೋಸ್ ಡಿಲೀಟ್ ಆಗಿದ್ದಾಯ್ತು. ನಾನು ಆ ಥರ್ಡ್ ಐ ವಿಡಿಯೋ ಅಂತ ಒಬ್ರಿದೆ, ಅವರೊಬ್ರು ತುಂಬಾ ದಿನಗಳ ಹಿಂದೆನೆ ಇದ್ರ ಬಗ್ಗೆ ಮಾತಾಡಿದ್ರು. ಅವ್ರ ವಿಡಿಯೋಸ್ ಕೂಡ ಡಿಲೀಟ್ ಆಗಿದೆ. ಬಟ್ ನಾನು ನಿನ್ನೆ ಒಬ್ರು ವಿಡಿಯೋಸ್ನ ನೋಡಿದೆ. ಸಮೀರ್ ಅನ್ನೋರು ತುಂಬಾ ಅಚ್ಚುಕಟ್ಟಾಗಿ ಆ ವಿಡಿಯೋ ಬಗ್ಗೆ ಅಲ್ಲಿ ಆ ಕೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಆ ನೈಟ್ ಕೂಡ ಸಂಪೂರ್ಣ ವಿಡಿಯೋನ ನಾನು ನೋಡಿದೆ ನಾನು. ಹೌದು, ಆ ವಿಡಿಯೋ ನೋಡಿದವ್ರು ಎಂಥವ್ರಿಗೂ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅಷ್ಟು ಕ್ಲಿಯರ್ ಕಟ್ ಆಗಿದ್ದಂತಹ ವಿಡಿಯೋ ಮಾರ್ನಿಂಗು ಓಕೆ ನಾನು ಸ್ಟೇಟಸ್ಗೆ ಹಾಕೊಳ್ಳೋಣ, ತುಂಬಾ ಜನಕ್ಕೆ ರೀಚ್ ಆಗಬೇಕು. ಯಾವ್ದು ಸುಳ್ಳು ಯಾವುದು ನಿಜ ಅಂತ ತುಂಬಾ ಜನಕ್ಕೆ ರೀಚ್ ಆಗಬೇಕು. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಎಲ್ಲ ನಾವು ಪುಣ್ಯಕ್ಷೇತ್ರ ಹಾಗೆ ಹೀಗೆ ಅಂತ ಹೋಗಿರ್ತೀವಿ. ಸೊ ನಾನು ಕೂಡ ದೇವ್ರನ್ನ ತುಂಬಾ ನಂಬಿದ್ದೀನಿ. ಸೊ ನಮ್ಮಂಥವ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ನಮ್ಮ ಕಷ್ಟ ಹೇಳ್ಕೊಂಡು ಅಥವಾ ಇಲ್ಲಿಂದನೇ ಪೂಜೆ ಮಾಡ್ಕೊಂಡು ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗತ್ತೆ ಅಂತ ಇಷ್ಟೆಲ್ಲ ಬೇಡ್ಕೊಂತಿರೋರಿಗೆ ಅಲ್ಲೇ ಅಕ್ಕಪಕ್ಕ ನಡೀತಾ ಇರೋ ಅನ್ಯಾಯಗಳು ಕಾಣಿಸ್ತಿಲ್ವಾ ಅನ್ನೋದು ಒಂದು ಥಾಟ್ ನನಗೆ ನೈಟಿಂದ ನನಗೆ ಶುರುವಾಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಬೇಕು. ನಿಮಗೆ ಇದ್ರಲ್ಲಿ ಏನಾದ್ರು ತಪ್ಪು ಕಾಣಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಏಕೆಂದ್ರೆ ನನಗನ್ಸಿದ್ದು ವಾಕ್ ಸ್ವತಂತ್ರ ಅನ್ನೋದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇರುತ್ತೆ. ನಿಮ್ಗನ್ಸಿದ್ನ ನೀವು ಕೂಡ ಮಾತಾಡಿ. ನನಗನ್ಸಿರೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ತಪ್ಪು ಯಾರ್ದು ಅಂತ ಎಲ್ರಿಗೂ ಗೊತ್ತು. ಬಟ್ ದೊಡ್ಡವರು ದುಡ್ಡಿದೆ ದೊಡ್ಡವರು ಅನ್ಸ್ಕೊಂಡವ್ರಿಗೆ ಏನೇ ತಪ್ಪು ಮಾಡಿದ್ರು ಅವ್ರಿಗೆ ನ್ಯಾಯ ಸಿಗತ್ತೆ. ಸೊ ಇಲ್ಲಿ ಅನ್ಯಾಯ ಸೌಜನ್ಯ ಒಬ್ಳಿಗಲ್ಲ, ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ. ನೀವ್ ಯಾರಾದ್ರೂ ಆ ಸಮೀರ್ ಅನ್ನೋರು ವಿಡಿಯೋ ನೋಡಿದಿದ್ರೆ ಇವಾಗ ನೋಡಕ್ಕಾಗಲ್ಲ. ಯಾಕೆಂದ್ರೆ ಅದು ನೈಟ್ ಇದ್ದಿದ್ದು ವಿಡಿಯೋ ಬೆಳಗ್ಗೆ ಅಷ್ಟರಲ್ಲಿ ಡಿಲೀಟ್ ಆಗ್ಬಿಟ್ಟಿದೆ. ಅವರು ಸಂಪೂರ್ಣವಾಗಿ ಎಲ್ಲದ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು. ಒಬ್ಬರ ವ್ಯಕ್ತಿ ಬಗ್ಗೆನೂ ಕೂಡ ಅದು ಸಂಪೂರ್ಣವಾಗಿ ತಿಳಿಸಿದ್ರು. ಸೊ ಅದು ವಿಡಿಯೋ ಇವಾಗಲೇ ಡಿಲೀಟ್ ಆಗ್ಬಿಟ್ಟಿದೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದೆ. ಅವರು ಅಲ್ಲಿ ಯಾವುದೇ ರೀತಿ ಹೆಸರು ಕೂಡ ಮೆನ್ಷನ್ ಮಾಡಿರ್ಲಿಲ್ಲ. ಬಟ್ ಇವ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ ಎಂಥವ್ರಿಗೂ ಕೂಡ ಎಂಥ ದಡ್ರಿಗೂ ಕೂಡ ಅರ್ಥ ಆಗ್ತಾ ಇತ್ತು. ಅಷ್ಟು ಕ್ಲಿಯರ್ ಕಟ್ ಆಗಿ ವಿಡಿಯೋನ ಮಾಡಿದ್ವಿ. ವಿಡಿಯೋ ಕೂಡ ಡಿಲೀಟ್ ಆಗಿದೆ. ಇಲ್ಲ ನಾನು ತಪ್ಪು ಮಾಡಿಲ್ಲ, ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂತ ಅನ್ಸಿದ್ರೆ ಆ ವಿಡಿಯೋ ಡಿಲೀಟ್ ಮಾಡಿಸೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅಲ್ವಾ.
ಎಷ್ಟು ಜನನು ತೀರ್ಮಾನ ಮಾಡ್ತಾ ಇದ್ರು ಆ ವಿಡಿಯೋದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಂಡು ಜನಗಳಿಗೆ ಯೋಚನೆ ಮಾಡೋಷ್ಟು ತಿಳುವಳಿಕೆ ಯಾರು ಸರಿ ಯಾರು ತಪ್ಪು ಅಂತ ತಿಳುವಳಿಕೆ ಇತ್ತಲ್ವಾ. ಸೊ ನಿಮ್ದೇನು ತಪ್ಪಿಲ್ಲ ಅಂದಿದ್ರೆ ವಿಡಿಯೋ ಡಿಲೀಟ್ ಮಾಡಿಸೋ ಅವಶ್ಯಕತೆ ಇರಲಿಲ್ಲ. ಈ ಪ್ರತಿಯೊಂದು ವಿಡಿಯೋಗಳು ಇದ್ರ ಬಗ್ಗೆ ಮಾತಾಡ್ತಿರೋ ವಿಡಿಯೋಸ್ಗೆಲ್ಲ ಡಿಲೀಟ್ ಆಗ್ತಿದೆ ಅಂತಂದ್ರೆ ತಪ್ಪು ಯಾರು ಮಾಡಿದ್ದಾರೆ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ಅಂತಾನೆ ಅರ್ಥ. ಇದು ಒಬ್ಬ ಅಥವಾ ಒಬ್ಬಳು ಸೌಜನ್ಯ ಕತೆ ಅಲ್ಲ. ಈ ರೀತಿ ಕತೆಗಳು ನೂರಾರು ಕತೆಗಳಿದೆ ಅಲ್ಲಿ. ಆದ್ರೆ ಬೆರಳಿಕೆಯಷ್ಟು ಮಾತ್ರ ಸ್ಟೋರಿಗಳು ಔಟ್ಸೈಡ್ ಬಂದಿದೆ. ಇನ್ನ ಎಷ್ಟೋ ಸ್ಟೋರಿಗಳು ಹಂಗೆ ಮುಚ್ಚೋಗಿದೆ. ಆ ಬೆರಳೆಣಿಕೆಯಷ್ಟು ಸ್ಟೋರಿಗಳು ಎಷ್ಟು ಜನಕ್ಕೆ ಗೊತ್ತಿದೆಯೋ ಆಚೆಗೆ ಬಂದಿದೆಯೋ ಅದ್ರಲ್ಲಿ ಕೂಡ ಸರಿಯಾದ ವ್ಯಕ್ತಿಗೆ ತಪ್ಪು ಮಾಡಿದವ್ರಿಗೆ ಅಲ್ಲಿ ಶಿಕ್ಷೆ ಆಗಿಲ್ಲ. ಯಾರು ತಪ್ಪು ಮಾಡಿರಲ್ವೋ ನಿರಪರಾಧಿಗಳಿಗೆ ಶಿಕ್ಷೆ ಆಗಿರೋದುಂಟು. ಸೊ ಎಂಥ ವಿಪರ್ಯಾಸ ಅಂತ ನನ್ಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಇದೊಂಥರ ಕುತೂಹಲ ಹೆಚ್ಚಿಸ್ತಾ ಇದೆ. ಯಾಕಂತಂದ್ರೆ ನಾವು ಇಲ್ಲಿ ನಿಂತ್ಕೊಂಡು ಅಷ್ಟು ನಂಬಿಕೆಯಿಂದ ಬೇಡೋ ದೇವರು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅಂತ ಇಲ್ಲಿಂದನೇ ಬೇಡ್ಕೊಳ್ಳೋ ಅಂಥವ್ರು ನೂರಾರು ಕಿಲೋಮೀಟರ್ ದೂರದಿಂದ ಎಲ್ಲ ಬಂದು ಸಾವಿರಾರು ಕಿಲೋಮೀಟರಿಂದ ಬಂದು ನಿಮ್ಮ ಸೇವೆಯನ್ನ ಮಾಡ್ತಾರೆ, ನಿಮ್ಮನ್ನ ನಂಬಿ ಬರ್ತಾರೆ. ಬಟ್ ನಿಮ್ಮ ಪುಣ್ಯಕ್ಷೇತ್ರ ಅಕ್ಕಪಕ್ಕ ಇರೋ ಇಷ್ಟೊಂದು ಅನ್ಯಾಯ ಆಗ್ತಿದೆ ಅಂದ್ರೆ ಆ ದೇವ್ರು ಕಾಣಿಸ್ತಾ ಇಲ್ವಾ ಹಾಗಾದ್ರೆ? ಇದು ದೇವ್ರು ಕೂಡ ಕಣ್ಮುಚ್ಚಿ ಕೂತಿದಾನ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತಾ ಇದೆ. ನನ್ಗೆ ಇನ್ನೊಂದು ಬೇಜಾರಾಗಿದ್ದ ವಿಷಯ ಏನಂತಂದ್ರೆ ಈ ಗೌರ್ಮೆಂಟ್ ಅವರು ಈ ಹಿಂದೂ ದೇವಾಲಯಗಳು ಏನಿದೆಯೋ ಎಲ್ಲದೂ ಅವ್ರ ಸರ್ಕಾರಕ್ಕೆ ಒಪ್ಪಿಸ್ಕೊಂಡು ಅವ್ರದ್ದು ಏನೇನಿದೆ ಎಲ್ಲ ಅದನ್ನ ಅಳವಡಿಸ್ಕೊಂತಾರಲ್ವ ದೇವಸ್ಥಾನಗಳು. ಬಟ್ ಆ ಪುಣ್ಯಕ್ಷೇತ್ರದ್ದು ಹಿಂದೂ ದೇವಾಲಯ ಅಂತ ಕೇಳಕ್ ಹೋದಾಗ ಅಲ್ಲಿರುವ ದೊಡ್ಡವರು ಸೊ ಇದು ಹಿಂದೂ ದೇವಾಲಯನೇ ಅಲ್ಲ, ಇದು ಜೈನ ದೇವಾಲಯ. ಸೊ ಇದನ್ನ ನಾವು ಸರ್ಕಾರಕ್ಕೆ ಒಪ್ಸಕ್ ಆಗಲ್ಲ ಅಂದ್ಬಿಟ್ಟು ಅವರ ಹೇಳಿಕೆ ನಮಗೆ ಕೊಟ್ಟಿರೋದಂತೂ ನನ್ಗೆ ಇನ್ನೊಂದು ಶಾಕಿಂಗ್ ಅಂತಾನೆ ಅನ್ಸುತ್ತೆ. ಎಷ್ಟೊಂದು ಜನ ತಮ್ಮ ಮನೆ ದೇವರುಗಳು ಅದು ಇದು ಎಲ್ಲ ಬಿಟ್ಟು ನಾವು ಆರಾಧಿಸೋ ದೈವರು ಅಂದ್ಬಿಟ್ಟು ಹೋಗ್ಬಿಟ್ಟು ಪುಣ್ಯಕ್ಷೇತ್ರಕ್ಕೆ ಹೋಗಿ ನಿಂತ್ಕೊಂತಾರೆ. ಬಟ್ ಅದು ಹಿಂದೂ ದೇವರಲ್ಲ, ಜೈನರದು ಹಾಗೆ ಹೀಗೆ ಅಂತ ಅಂದ್ರೆ ಇದಕ್ಕೆ ಏನ್ ಹೇಳ್ಬೇಕು? ಇದೊಂದು ತುಂಬಾನೇ ಹರ್ಟ್ ಆಗಿದ್ದ ವಿಷಯ. ಮತ್ತೆ ಎಷ್ಟೊಂದು ಜನಕ್ಕೆ ಈ ತರ ಅನ್ಯಾಯ ಆದ್ರೂ ಅವ್ರಿಗೆ ನ್ಯಾಯ ಸಿಕ್ದಲೆ ನಿರಪರಾಧಿಗಳಿಗೆ ಹೋಗಿ ಶಿಕ್ಷೆ ಆಗಿರೋದು ಇನ್ನೊಂದು ವಿಪರ್ಯಾಸ. ದೇವ್ರು ಇದನ್ನೆಲ್ಲ ನೋಡಿ ಸುಮ್ಮನೆ ಇದ್ದಾನಲ್ಲ. ಸೊ ನಾವ್ ಇಲ್ಲಿಂದ ನೂರಾರು ಕಿಲೋಮೀಟರ್ ಸಾವಿರಾರು ಕಿಲೋಮೀಟರ್ ಕುತ್ಕೊಂಡು ಬೇಡ್ಕೊಳ್ಳೋ ನಮ್ ಕಷ್ಟ ಈಡೇರಿಸ್ತಾನ, ಸಾಲು ಮಾಡ್ತಾನ ದೇವ್ರು. ಅಲ್ಲೇ ಅಕ್ಕಪಕ್ಕ ಅಷ್ಟೊಂದು ಇರೋದೇ ಕಾಣಿಸ್ತಾ ಇಲ್ಲ ದೇವ್ರಿಗೆ. ಸೊ ಇಲ್ಲಿರೋ ನಮ್ ಕಷ್ಟಗಳು ಕಾಣಿಸುತ್ತಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ನನ್ಗೆ. ಸೊ ಇದ್ರ ಬಗ್ಗೆನೇ ನಿಮ್ ಜೊತೆ ಮಾತಾಡ್ಬೇಕು. ತಪ್ಪಿದ್ಯಾ ಸರಿ, ನಿಜವಾಗ್ಲೂ ನನ್ಗೆ ತಪ್ಪಿದ್ರೆ ಕ್ಷಮೆ ಇರ್ಲಿ. ಸೊ ನಾನು ಇಲ್ಲಿ ಯಾರಿಗೇ ಹರ್ಟ್ ಮಾಡ್ಬೇಕು ಅಂತ ವಿಡಿಯೋ ಮಾಡ್ತಿಲ್ಲ. ರಿಯಾಲಿಟಿ ಏನು ಅಂತ ಜನಕ್ಕೆ ಗೊತ್ತಾಗ್ಬೇಕು. ಇಲ್ಲಿ ಅನ್ಯಾಯ ಯಾರು ಮಾಡ್ತಿದ್ದಾರೆ ಅಂತ ಜನಕ್ಕೆ ಗೊತ್ತಾಗ್ಬೇಕು. ನಾವು ದೇವ್ರನ್ನ ಡೈರೆಕ್ಟ್ ಆಗಿ ಎಲ್ಲೂ ನೋಡಿರಲ್ಲ. ಸೊ ನಾವು ದೇವ್ರು ಅಂತ ಅಂದ್ರೆ ಏನಂತ ಅನ್ಕೊಂಡಿರ್ತೀವಿ? ಯಾರು ಕಷ್ಟದಲ್ಲಿದ್ದವ್ರಿಗೆ ದಾನ ಧರ್ಮ ಮಾಡ್ತಾರೋ, ಕಷ್ಟದಲ್ಲಿದ್ದವ್ರಿಗೆ ಆ ಕಷ್ಟನ ಬಗೆಹರಿಸ್ಬಿಟ್ಟು ಒಳ್ಳೇದನ್ನ ಮಾಡ್ತಾರೋ ಅಂಥವ್ರನ್ನ ನಾವು ದೇವರು ಅನ್ಕೊಂಡಿರ್ತೀವಿ, ಅಂಥವ್ರನ್ನ ರೋಲ್ ಮಾಡೆಲ್ ಅನ್ಕೊಂಡಿರ್ತೀವಿ. ಸೊ ನಾವು ಅವ್ರ ಕಡೆಯಿಂದನೇ ತಪ್ಪುಗಳಾಗೋದು ಸಹಜ. ಒಂದು ಸಲ ತಪ್ಪಾದ್ರೆ ಮನುಷ್ಯ ತಪ್ಪು ಮಾಡ್ತಾನೆ ಅನ್ಬೋದು. ಬಟ್ ಅದೇ ವ್ಯಕ್ತಿಗಳಿಂದ ಪದೇ ಪದೇ ತಪ್ಪಾಗಿ ಅದು ಮುಚ್ಚೋಗ್ತಾ ಇದ್ರೆ, ನ್ಯಾಯ ಸಿಗ್ದಲೆ ನಿರಪರಾಧಿಗಳಿಗೆ ಅನ್ಯಾಯ ಆಗ್ತಾ ಇದ್ರೆ, ಸೊ ದೊಡ್ಡವರು ದೊಡ್ಡತನ ಅನ್ನೋದು ಏನೇ ದಾನ ಧರ್ಮ ಮಾಡಿದ್ರು ಅನ್ಯಾಯ ಎದ್ದು ಕಾಣಿಸ್ತಾ ಇರುತ್ತೆ ಹೊರತು ದಾನ ಧರ್ಮ ಮಾಡಿದ್ದೆಲ್ಲ ಮುಚ್ಚೋಗ್ತಾ ಇರುತ್ತೆ. ಸೊ ಕೆಲವೊಂದು ಕಡೆ ಅನ್ಸುತ್ತೆ ಆ ಅನ್ಯಾಯನ ಮುಚ್ಚಿಡೋಕೆ ಅಂತಾನೆ ದಾನ ಧರ್ಮ ಮಾಡ್ತಿದಾರ ಅಂತ ಒಂದ್ಸಲ ಒಂದು ಥಾಟ್ ಬರುತ್ತೆ. ಸೊ ಇದು ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ನಾನು ಇದ್ರ ಬಗ್ಗೆ ಮಾತಾಡ್ಲೇಬೇಕು, ನಾನು ಸಂಪೂರ್ಣವಾಗಿ ಮಾತಾಡ್ಬೇಕು ಅನ್ಸುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಏನೇ ಮಾತಾಡಿದ್ರು ವಿಡಿಯೋಸ್ ಡಿಲೀಟ್ ಆಗತ್ತೆ. ಯಾಕೆಂದ್ರೆ ಇಷ್ಟು ದಿನಗಳಿಂದ ಎಲ್ಲಾ ಯೂಟ್ಯೂಬರ್ಸ್ ಮಾಡ್ಕೊಂಡ್ ಬಂದಿದ್ ವಿಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಅಂತಂದ್ರೆ ನನ್ನ ವಿಡಿಯೋ ಡಿಲೀಟ್ ಆಗತ್ತಲ್ಲಿ ನನಗೆ ಇನ್ನು ಆಶ್ಚರ್ಯ ಇಲ್ಲ. ಸೊ ಅಷ್ಟರಲ್ಲಿ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ರೀಚ್ ಆಗ್ಲಿ. ಸೊ ಈ ವಿಷಯ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ನನ್ನ ಅಭಿಪ್ರಾಯ ಏನು ಅಂತ ನಾನು ತಿಳಿಸಿದ್ದೀನಿ. ಇನ್ನಷ್ಟು ಹೆಚ್ಚು ಮಾತಾಡ್ಬೇಕು, ಮನ ಬಿಚ್ಚಿ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಬಟ್ ಅದು ಸಾಧ್ಯ ಆಗಲ್ಲ. ಯಾಕೆ ಅಂತ ನಿಮ್ಗೂ ಗೊತ್ತು. ಎಲ್ಲರೂ ಆದಷ್ಟು ಜನಗಳಿಗೆ ಶೇರ್ ಮಾಡಿ
ನೀವು ಕೂಡ ಥಿಂಕ್ ಮಾಡ್ತೀರಾ ಯಾವುದು ಸರಿ ಯಾವುದು ತಪ್ಪು ಅಂತ ಥಿಂಕ್ ಮಾಡ್ತೀರಾ, ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಕೊನೆವರೆಗೂ ನನ್ನ ವಿಡಿಯೋ ನೋಡಿದವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರಲಿ. ಸೊ ನನಗೆ ಮಾತಾಡಬೇಕು ಅಂತ ನೈಟಿಂದ ಅನ್ನಿಸ್ತಾ ಇತ್ತು. ಸೊ ನಿಮ್ಮ ಹತ್ರ ಮಾತಾಡಬೇಕು, ಹೇಳ್ಕೊಬೇಕಂತ ಹೇಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.